ಇದ್ದವರಿಗೆ ಕಡ್ಲೆ ಇರಲ್ಲ, ಕಡ್ಲೆ ಇದ್ದವರಿಗೆ ಹಲ್ಲೆ ಇರಲ್ಲ ಅನ್ನೋ ಗಾದೆ ಮಾತೊಂದಿದೆ. ನಮ್ಮ ನಡುವೆ ಸಾವಿರಾರು ಪ್ರತಿಭಾವಂತ ಮಕ್ಕಳಿದ್ದಾರೆ. ಅವರಿಗೆ ತಮ್ಮ ಕನಸು ಬೆನ್ನತ್ತಲು ಬೇಕಾದ ಶಕ್ತಿ ಇಲ್ಲ. ಇನ್ನು ಕೆಲ ಮಕ್ಕಳಿಗೆ ಪೋಷಕರ ಬಳಿರುವಂತಹ ಅಧಿಕಾರ, ಹಣವೇ ಎಲ್ಲವನ್ನ ತಂದುಕೊಟ್ಬಿಡುತ್ತೆ. ಇಂಥವರ ನಡುವೆ ಅದೆಷ್ಟೋ ಅಸಹಾಯಕ ಮಕ್ಕಳು ತಮ್ಮ ಕನಸುಗಳನ್ನ ಬದುಕಿಗೆ ಒತ್ತೆ ಇಟ್ಟು ಬಿಡ್ತಾರೆ, ಅವಕಾಶದಿಂದ ವಂಚಿತರಾಗ್ತಾರೆ. ಹಾಗಾಗಬಾರದು ಅಂತಲೇ ಅರಳಬೇಕಾದಂತಹ ಪ್ರತಿಭಾವಂತ ಆದರೆ ಅಸಹಾಯಕ ಸ್ಥಿತಿಯಲ್ಲಿರುವ ಮಕ್ಕಳನ್ನ ತಮ್ಮೆದುರಿಗೆ ತರುವಂತಹ ಈ ವಿಶೇಷ ಕಾರ್ಯಕ್ರಮವೇ ಹಳ್ಳಿ ಹುಡುಗರ ಫಸ್ಟ್ ಕ್ಲಾಸ್ ಸ್ಟೋರಿ. ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಪೋಷಕರು ಆಸೆ ಪಡ್ತಾರೆ. ಅದಕ್ಕಾಗಿ ಎಷ್ಟಾದರೂ ಸರಿ ಹಣ ಖರ್ಚು ಮಾಡಿ ಒಳ್ಳೆಯ ಸಂಸ್ಥೆಗೆ ಸೇರಿಸ್ತಾರೆ. ಅವರು ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಲಿ ಅಂತ ಬಯಸ್ತಾರೆ. ಇವ್ರ ಬಳಿ ತಮ್ಮ ಮಕ್ಕಳಿಗೆ ಬೇಕಾದ್ದನ್ನೆಲ್ಲ ಪೂರೈಸುವಷ್ಟು ಹಣ, ಅಧಿಕಾರ ಎಲ್ಲ ಇರುತ್ತೆ. ಆದರೆ ಇದ್ಯಾವುದೂ ಇಲ್ಲದೆ ಬಡತನವನ್ನೇ ಹಾಸಿ ಹೊತ್ತಿ ಮಲಗೋ ಮಕ್ಕಳು ತಮ್ಮ ಪರಿಶ್ರಮವನ್ನೇ ನಂಬಿಕೊಂಡಿರ್ತಾರೆ. ಈ ಶ್ರಮ, ಪರಿಶ್ರಮಗಳು ಅವರ ಕನಸುಗಳನ್ನ ಬಾಡಿಸುತ್ತಿದೆ. ಬದುಕಿಗಾಗಿ ದಿನವೂ ಬಡಿದಾಡೋ ಅದೆಷ್ಟು ಲಕ್ಷ ಕುಟುಂಬಗಳು ನಮ್ಮ ನಡುವೆ ಇಲ್ಲ. ಆ ಕುಟುಂಬಗಳಲ್ಲಿ ಕನಸುಗಣ್ಣಿನ ಅದೆಷ್ಟು ಮಕ್ಕಳಿಲ್ಲ. ಎಲ್ಲರಂತೆ ನಾನು ಓದಬೇಕು, ಬೆಳೆದು ಡಾಕ್ಟರೋ, ಎಂಜಿನಿಯರೋ, ಪೊಲೀಸೋ ಆಗಬೇಕು ಅಂತ ಆಸೆ ಇಟ್ಟುಕೊಂಡಿರುವುದಿಲ್ಲ. ಆ ಮಕ್ಕಳ ಕನಸುಗಳ ಕಾಲೆಳೆಯಲು ಬಡತನ ಅವರ ಮನೆಯಲ್ಲಿ ಪಟ್ಟಾಗಿ ಕೂತಿರುತ್ತೆ. ಅಪ್ಪ ಸತ್ತಿರಬಹುದು, ಅಮ್ಮನಿಗೆ ಕಾಯಿಲೆ ಇರಬಹುದು, ಆದಾಯವಿಲ್ಲದ ಕುಟುಂಬ ಅದಾಗಿರಬಹುದು. ದುಡಿಮೆ ಸಾಲದೆ ಚಿಕ್ಕ ವಯಸ್ಸಿಗೆ ದುಡಿಯುವ ಅನಿವಾರ್ಯತೆಯೂ ಇರಬಹುದು. ಈಗ SSLC ಫಲಿತಾಂಶ ಬಂದಿದೆ. ಸವಲತ್ತುಗಳ ನೆರಳಲ್ಲಿ ಓದಿದ ಪೇಟೆ ಹುಡುಗರಿಗೆ ಸಡ್ಡು ಹೊಡೆದು ನೂರಾರು ಬಡ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದಿದ್ದಾರೆ. ಅಂಥ ಪ್ರತಿಭಾವಂತ ಬಡ ಮಕ್ಕಳ ಕಥೆಯನ್ನು ನಾವೀಗ ನಿಮ್ಮ ಮುಂದೆ ಇಡುತ್ತಿದ್ದೇವೆ. SSLC ಮುಗಿಯಿತು, ಮುಂದೇನು ಅಂಥ ಸ್ಥಿತಿವಂತ ತಂದೆ ತಾಯಿಗಳು ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ. ಆದರೆ ಈ ಮಕ್ಕಳು ಮುಂದೆ ಓದಲು ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆಯನ್ನ ಹೊತ್ತು ನಿಂತಿದ್ದಾರೆ. ಹಣ್ಣಿನ ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ಹುಡುಗನ ಹೆಸರು ದಾವಲ್ ಸಾಬ್. ಮೂಲತಃ ಕುಷ್ಟಗಿಯ ದಾವಲ್ ಸಾಬ್ ಮಹಮೂದ್ ಮುಸ್ತಫಾ ದಂಪತಿಗಳ ಪುತ್ರ. ಅಪ್ಪ ಅಮ್ಮನಿಗೆ ತನ್ನ ಓದು ಹೊರೆ ಆಗದಿರಲಿ ಅಂತ ಕುಷ್ಟಗಿ ತಾಲೂಕಿನ ನಿಡಶೇಸಿಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ 6ನೇ ತರಗತಿಯಲ್ಲೇ ದಾಖಲಾಗಿ ಈಗ SSLC ಪೂರೈಸಿದ್ದಾನೆ. ಆರುನೂರ 25 ಅಂಕಕ್ಕೆ ಬರೋಬ್ಬರಿ 603 ಅಂಕ ಪಡೆದಿದ್ದಾನೆ. ಇನ್ನು ದಾವಲ್ ಸಾಬ್ನ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಈತನ ತಂದೆ ತಾಯಿ ಉಪಜೀವನಕ್ಕೆಂದು ಹಣ್ಣಿನ ವ್ಯಾಪಾರ ಮಾಡುತ್ತಾರೆ. ಅದರಿಂದ ಬರುವ ಲಾಭವೂ ಅಷ್ಟಕ್ಕಷ್ಟೇ. ಮಗನ ಸಾಧನೆಗೆ ಸಂತಸ ವ್ಯಕ್ತಪಡಿಸುತ್ತಲೇ ಮುಂದೆ ಓದಿಸುವುದು ಕಷ್ಟ ಎಂದು ಸಂಕಟ ಪಡುತ್ತಾರೆ ಮುಸ್ತಫಾ. ಮುಂದೆ PUC ಅವನ ಇಷ್ಟ ಹೆಂಗೆ ಐತಿ ಹಂಗೆ ಹಚ್ಬೇಕಂತ ಮಾಡೀವಿ. ಪ್ರಯತ್ನ ಮಾಡಾಕತ್ತೀವಿ, ಹೆಂಗಾಗುತ್ತೋ ನೋಡ್ಬೋದು. ಶಾಲೆ ರಜೆ ಇದ್ದಾಗ ಅಪ್ಪನ ಜೊತೆಗೆ ಹಣ್ಣಿನ ವ್ಯಾಪಾರ ಮಾಡುವ ಈ ಭರವಸೆ ಕಣ್ಣಿನ ದಾವಲ್ ಸಾಬ್ ತನ್ನ ಕನಸುಗಳನ್ನು ಹೇಗೆ ನನಸು ಮಾಡಬೇಕೆಂದೇ ಹಂಬಲಿಸುತ್ತಾನೆ.
ಮನೆಯಲ್ಲಿ ತುಂಬ ಹಣದ ತೊಂದರೆ ಐತೆ. ಮುಂದೆ ನಾನು ವಿಜ್ಞಾನ ವಿಭಾಗ ಆಯ್ಕೆ ಮಾಡಿಕೊಂಡು ಬಾಹ್ಯಾಕಾಶದ ಅಧ್ಯಯನ ಮಾಡೋಕ್ಕಂತದ್ದು, ಇಸ್ರೋದಾಗ ಕೆಲಸ ಮಾಡೋಕ್ಕಂತದ್ದು. ಆದರೆ ದಾವಲ್ಗೆ ಅಚಲ ವಿಶ್ವಾಸ. ವಿಜ್ಞಾನದಲ್ಲಿ ವ್ಯಾಸಂಗ ಮುಂದುವರಿಸಬೇಕು. ಆಳ್ವಾಸ್ನಂಥ ಉತ್ತಮ ಸಂಸ್ಥೆಯಲ್ಲಿ ಓದಿ ದೊಡ್ಡ ವ್ಯಕ್ತಿಯಾಗಬೇಕು ಅಂತಾನೆ. ದಾವಲ್ ಸಾಬ್ ಕನಸುಗಳಿಗೆ ನೀರೆರೆಯುವವರಾರು? ಅವನ ಆಸೆಗಳಿಗೆ ಸರ್ಕಾರ ಆಸರೆ ನೀಡಬಹುದೇ? ಪ್ರತಿಭಾವಂತ ವಿದ್ಯಾರ್ಥಿಗೆ ಮನ್ನಣೆ ಸಿಗಬೇಕು, ಅವಕಾಶಗಳು ಅರಸಿ ಬರಬೇಕು. ಆದರೆ ಹಳ್ಳಿಯ ಹುಡುಗರು ಅಂತಹ ಅವಕಾಶಗಳು ಸಿಗದೆ ವಂಚಿತರಾಗ್ತಾರೆ. ಪೇಟೆಯ ಕಾಲೇಜುಗಳಲ್ಲಿ ಹಣವಂತರ ಮಕ್ಕಳೇ ರಾರಾಜಿಸಿಬಿಡ್ತಾರೆ. ಇರಲಿ, ತಮ್ಮ ಕಷ್ಟಗಳನ್ನು ಮೀರಿ ಸಾಧನೆ ಮಾಡಿದ ಇನ್ನೂ ಕೆಲ ಮಕ್ಕಳಿದ್ದಾರೆ. ಅವರನ್ನ ಪರಿಚಯ ಮಾಡಿಸ್ತೀನಿ. ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್.